ಇದು ಸಂಪೂರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟಾರ್. ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ರು. ನಾವು ನ್ಯೂಸ್ ಹಾಕಿದ ಮೇಲೆ ಅಧಿಕಾರಿಗಳು ಆ ಕಡೆ ಗಮನವನ್ನ ಕೊಟ್ಟಿದ್ದಾರೆ. RIVA ಸಹಿತ ಸ್ಥಳ ಮಹಜರು ನಡೆಸಿದಂತಹ ತಹಶೀಲ್ದಾರ್ ಆದೇಶವನ್ನ ನೀಡಿದ್ದಾರೆ. ಟಿಪ್ಪರ್ ಲಾರಿ, ಇಟಾಚಿ, ಜೆಸಿಬಿ ಸೀಜ್ ಮಾಡಲಿಕ್ಕೆ ಆದೇಶ ನೀಡಿದ್ದಾರೆ. ಗುಂಡಿ ಮುಚ್ಚಿಸಲಿಕ್ಕೆ ತಹಶೀಲ್ದಾರ್ ಖಡಕ್ ಆದೇಶವನ್ನ ನೀಡಿದ್ದಾರೆ. ಮಣ್ಣು ಎತ್ತಿದವರ ಕೈಯಿಂದಲೇ ಗುಂಡಿ ಮುಚ್ಚಿಸ್ತೇವೆ. ಸಂಪೂರ್ಣ ನ್ಯೂಸ್ಗೆ ತಹಶೀಲ್ದಾರ್ ಗೀತಾ ಹೇಳಿಕೆ. ತಹಶೀಲ್ದಾರ್ ಆದೇಶಿಸಿದ್ರು, ಇನ್ನೂ ಕೂಡ ಸೀಸ್ ಮಾಡಲಿಲ್ಲ. ಎಸ್, ನಾವೇ ಸ್ಟೋರಿಯನ್ನ ಹೊಡೆದ್ವಿ. ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅದು. ಏನು ಸಂಪೂರ್ಣ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ. ಬಟ್ಲಭಾವನಹಳ್ಳಿ ಅಂತ ಹೇಳೋ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ದಿನನಿತ್ಯ ಬೆಳಗ್ಗೆ ಆದ್ರೆ ಸಾಕು ಟಿಪ್ಪರ್ ಸೌಂಡು, ಜೆಸಿಬಿ ಸೌಂಡು, ಕುಯ್ ಅಂತ ಹೋಗ್ತಾನೆ ಇತ್ತು. ಅಕ್ರಮ ಮರಳು ದಂಧೆ ನಡೀತಾ ಇತ್ತು. ಹೇಳೋರು ಕೇಳೋರು ನಾಚಿಕೆಗೆಟ್ಟವ್ರಿಗೆ ಯಾರೂ ಇರಲಿಲ್ಲ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವಂತಹ ಒಂದು ಪುಟಾಣಿ ಗ್ರಾಮ. ಸಂಪೂರ್ಣ ನ್ಯೂಸ್ ವರದಿ ಮಾಡಿತ್ತು. ಇದೇ ಬೆನ್ನಲೆಯಲ್ಲಿ ತಹಶೀಲ್ದಾರರು ಹೋಗಿ ಭೇಟಿಯನ್ನ ನೀಡುತ್ತಾರೆ. ಗೋಮಾಳ ಜಮೀನಿನಲ್ಲಿ ನಡೀತಾ ಇದ್ದಂತಹ ಘನಘೋರ ದುರಂತ ಅಕ್ರಮ ಇದೆ. ಕೂಡಲೇ ಅಕ್ರಮ ಮಣ್ಣು ದಂಧೆಯನ್ನ ನಿಲ್ಲಿಸಲಿಕ್ಕೆ ಆದೇಶವನ್ನ ನೀಡಿದ್ದು. RIVA ಸಹಿತ ಸ್ಥಳ ಮಹಜರುವನ್ನ ನಡೆಸಿದ್ದ ತಹಶೀಲ್ದಾರ್ ಆದೇಶವನ್ನ ನೀಡ್ತಾರೆ. ಒಂದು ಖಡಕ್ ಮಾತಾಡ್ತಾರೆ ತಹಶೀಲ್ದಾರರು. ಮಾತು ಕೇಳಿಸ್ಕೋಬೇಕ್ರಿ ನೀವು. ಟಿಪ್ಪರ್ ಲಾರಿ, ಹಿಟಾಚಿ, ಜೆಸಿಬಿ ಸೀಸ್ ಮಾಡ್ಲಿಕ್ಕೆ ಒಂದು ಮಾತು ಹೇಳ್ತಾರೆ. ಗುಂಡಿಗಳು ಬಿದ್ದು ಹೋಗಿರುತ್ತಾ ಆ ರೋಡಲ್ಲಿ. ಇವುಗಳು ಕುಯ್ಯೋ ಅಂತ ಓಡಾಡಿ ಹಿಂದೆ ಮುಂದೆ ಓಡಾಡಿ ರಾಡಿ ಮಾಡಿಡ್ತಾರ ಆ ರೋಡನ್ನ. ಅಲ್ಲಲ್ಲಿ ಗುಂಡಿಗಳು ಕೂಡ ಬಿದ್ದಿರುತ್ತೆ. ತಹಶೀಲ್ದಾರ್ ಒಂದು ಮಾತು ಹೇಳ್ತಾರೆ, ಯಾರ ಟಿಪ್ಪರು, ಜೆಸಿಬಿ ಲಾರಿ ತಗೊಂಡು ಓಡಾಡ್ತಾ ಇದ್ರು ಅವ್ರ ಕೈಯಿಂದಲೇ, ಅವ್ರ ಸ್ವಂತ ಕೈಯಿಂದಲೇ ಆ ಗುಂಡಿ ಮುಚ್ಚಿಸೋ ಕೆಲಸ ನಾನು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಸಂಪೂರ್ಣ ನ್ಯೂಸ್ಗೆ ತಹಶೀಲ್ದಾರ್ ಗೀತಾ ಹೇಳಿಕೆಯನ್ನ ನೀಡಿದ್ರು. ತಹಶೀಲ್ದಾರ್ ಆದೇಶಿಸಿದ್ರು ಕೂಡ ಇನ್ನೂ ಸೀಸ್ ಮಾಡ್ತಾ ಇಲ್ಲ. ತಕ್ಷಣ ಗಾಡಿಯನ್ನ ಸೀಸ್ ಮಾಡಿ ಆರೋಪಿಯನ್ನ ಅರೆಸ್ಟ್ ಮಾಡಿ ಅಂದಿದ್ದಾರೆ. ದಂಧೆಕೋರರನ್ನ ಅರೆಸ್ಟ್ ಮಾಡುವವರೆಗೂ ಕೂಡ ಸಂಪೂರ್ಣ ನ್ಯೂಸ್ ಬಿಡೋದಿಲ್ಲ. ಮಾಹಿತಿಗಳನ್ನ ಕೊಡ್ತಾ ಇರುತ್ತೆ. ಅದು ಮುಚ್ಚಬೇಕೆ, ನಾವು ಸೈಲೆಂಟ್ ಆಗಿರ್ಬೇಕು. ನಾನು ಅವತ್ತೇ ಹೇಳಿದ್ದೆ, ಈ ಸುದ್ದಿ ಹೇಳಬೇಕಾದ್ರೆ ಹೇಳಿದ್ದೆ ನಾನು. ಸಂಪೂರ್ಣ ನ್ಯೂಸ್ ಇಷ್ಟಕ್ಕೆ ಮುಗಿಸೋದಿಲ್ಲ. ವರದಿ ಆಯ್ತು, ಸುಮ್ಮನೆ ಮನೆಗೆ ನಡಿ. ನಮ್ಮ ಜರ್ನಲಿಸಂ ಹಿಸ್ಟ್ರಿಲೇ ಇಲ್ಲ. ಸಂಪೂರ್ಣ ನ್ಯೂಸ್ ಇದಷ್ಟಕ್ಕೂ ಕೂಡ ಬ್ರೇಕ್ ಹಾಕುವಂತ ಕೆಲಸ ಮಾಡೇ ಮಾಡುತ್ತೆ. ಇವತ್ತು ತಹಶೀಲ್ದಾರ್ ಅವರವರೆಗೂ ಕೂಡ ಮುಟ್ಟಿದೆ ಇದು. ಇನ್ಫ್ಯಾಕ್ಟ್ ಅಂದ್ರೆ ಇದೆ ಅಲ್ವಾ, ಇನ್ನೇನು ಬೇಕ್ರಿ, ಇನ್ನೇನು ಬೇಕು? ತಹಶೀಲ್ದಾರ್ ಆದೇಶವನ್ನ ಮಾಡಿದ್ದಾರೆ, ಸೀಸ್ ಮಾಡ್ತಾರೆ. ಇನ್ ಮುಂದೆ ಏನಾಗ್ತಾ ಇತ್ತು ಅಂತಂದ್ರೆ, ಗೋಮಾಳದ ಜಾಗ ಅದು. ಅಕ್ರಮವಾಗಿ ಮರಳುಗಳನ್ನ ಸಾಗಾಟ ಮಾಡ್ತಾ ಇದ್ರು, ಮಣ್ಣುಗಳನ್ನ ಸಾಗಾಟ ಮಾಡ್ತಾ ಇದ್ರು ದಂಧೆಕೋರರು. ಎಲ್ಲದಕ್ಕೂ ಕೂಡ ಇವಾಗ ಬ್ರೇಕ್ ಬಿದ್ದಿದೆ. ಒಂದು ಸುದ್ದಿಯನ್ನ ಬರೀ ಸುದ್ದಿಯನ್ನಾಗಿ ಮಾತ್ರ ಹೇಳೋದಿಲ್ಲ ನಾವು. ಜನರಿಗೆ ಉಪಯೋಗ ಆಗ್ಬೇಕದು. ಜನರು ನಮಗೆ ಈ ತರ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ಸಾಕು, ನಾವು ಮಿಡಿತೀವಿ. ಸಂಪೂರ್ಣ ನ್ಯೂಸ್ ಬಾಗಿಲು ಯಾವಾಗ ನೋಡು ತಕ್ಕಂಡೇ ಇರುತ್ತೆ. ಆರಾಮಾಗಿ ಬಂದು ಕೂತ್ಕೊಂಡು ಇನ್ನಿಂತ ಪ್ರಾಬ್ಲಮ್ ಇದೆ ನಮ್ಗೆ ಅಂತ ಹೇಳ್ಬೋದು ನೀವು. ಇದ್ರ ಬಗ್ಗೆ ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಮಾತನಾಡಿದ್ದಾರೆ. ಏನ್ ಮಾತಾಡ್ತಾರೆ ಕೇಳಿಸ್ಕೊಂಡು. ಸರ್ವೆ ನಂಬರ್ 39 ಏನು ಗೋಮಾಳ ಜಮೀನಲ್ಲಿ ಏನು 113 ಎಕರೆ ಗೋಮಾಳ ಜಮೀನಲ್ಲಿ ಅಕ್ರಮಣವಾಗಿ ಏನು ಮಣ್ಣು ಸಾಗಣೆ ಮಾಡ್ತಾ ಇರ್ತಕ್ಕಂಥದ್ದು ಆರೋಪ ಇದೆ. ಈಗ ಏನು ಸುಮಾರು 30ನೇ ತಾರೀಕು ಸಂಪೂರ್ಣ ನ್ಯೂಸ್ ಬಿತ್ತನೆ ಮಾಡಿ. ಸೊ ಅದರ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಇಟಾಚ್ ಆಗಿರ್ಬೋದು ಮತ್ತು ಲಾರಿಗಳು ಆಗಿರ್ಬೋದು ಇದೆಲ್ಲ ಇತ್ತು ಅಲ್ಲ, ಇಷ್ಟು ಡೇಟಿಗೆ ಎಲ್ಲ ಖಾಲಿ ಆಗಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಿರತಕ್ಕಂಥದ್ದು ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಜೊತೆ ಇದರ ಬಗ್ಗೆ ಹೊಸದಲ್ಲಿ ಮಾತನಾಡ್ತಾ ಹೋಗೋದು. ನಮ್ಗೆ ಇದು ಏನಂತಂದರೆ ಸುಮಾರು ಅಕ್ರಮವಾಗಿ ಸಾಗಣೆ ಮಾಡ್ತಂತ ಆರೋಪ ಹೇಳಿದರೆ 30ನೇ ತಾರೀಕು ಸಂಪೂರ್ಣ ಸುದ್ದಿ ಮಾಡಿದ್ರು. ಸೊ ವಿಚಾರ ನಂತರ ಯಾವ ರೀತಿ ಕಾನೂನು ಕ್ರಮ ಕೈಗೊಂಡಿರ್ತಾರೆ?
ಈಗ ನ್ಯೂಸ್ನಲ್ಲಿ ಸುದ್ದಿ ಬಂದ ಕೂಡಲೇ ನಾನು ನಮ್ಮ ಗ್ರಾಮ ಸಹಾಯಕರನ್ನ ವಿಎನ ಮತ್ತು ಹಾರೈನ ಕಳಿಸಿದ್ದೀನಿ, ಅದು ಸ್ಥಳಕ್ಕೆ ಕಳಿಸಿದ್ದೀನಿ. ಸೊ ಹೆಚ್ಚು ಆಳ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಸಮಯದಲ್ಲಿ ಆ ವ್ಯಕ್ತಿ ಮತ್ತು ಯಾವುದೋ ವೆಹಿಕಲ್ಸ್ ಇರೋದ್ರಿಂದ ಇವರು ನಮ್ಮ ಸಿಬ್ಬಂದಿ, ರೆವಿನ್ಯೂ ಸಿಬ್ಬಂದಿ ಊರಲ್ಲಿ ಹೋಗಿ ಮಾಜರ್ ಮಾಡಿದ್ದಾರೆ. ಇಷ್ಟು ದಿನ ಯಾರು ಇಲ್ಲಿ ಮಣ್ಣು ಅಗಿತಾ ಇದ್ರು ಅಂತಂದ್ಬಿಟ್ಟು ಕೇಳಿದಾಗ ಊರವರೆಲ್ಲರೂ ಕೂಡ ಬಟ್ಲಭವನಹಳ್ಳಿ ಸರ್ವೆ ನಂಬರ್ ಪಕ್ಕದಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣಿ ಅವ್ರ ಜಮೀನು ಏನಿದೆ ಆ ಮಾಲೀಕರು ಸುಬ್ರಹ್ಮಣಿ ಅಂತಕ್ಕಂಥವ್ರು ಈ ಮಣ್ಣನ್ನು ತೆಗೆದಿದ್ದಾರೆ ಅಂತಕ್ಕಂಥದ್ದು ಸ್ಥಳೀಯರ ಮಾಹಜರ್ನಿಂದ ನಮಗೆ ಕಂಡು ಬಂದಿದೆ. ಸೊ ನಾನು ಇವತ್ತು ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಸಂಬಂಧಿಸಿದಂಥ ಕನ್ಸರ್ನ್ ಪ್ರಾಧಿಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸುಮಾರು 15 ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಹೆಚ್ಚಿನ ಯಾಕಂತಂದರೆ ಜಾನುವಾರುಗಳು ಮಕ್ಕಳು ಹೊರಟು ಸ್ಥಳ ಒಂದು ಪ್ರದೇಶದಲ್ಲಿ ಸೊ ಏನಾದರೂ ಮಳೆ ಬಿದ್ದು ತುಂಬಿದಾಗ ನೀರು ಏನು ಹೆಚ್ಚು ಮಾಡ್ಬೋದು? ಇಲ್ಲ, ನಾನು ಇಮಿಡಿಯೇಟು ಪಂಚಾಯತಿಯವರು PDO ಹೇಳಿ ಆ ಒಂದು ಯಾವುದೇ ಒಂದು ಸ್ಕೀಮಲ್ಲಿ ಆಗ್ಬೋದು ಇದನ್ನು ಇಮಿಡಿಯೇಟು ಸಮ ಮಾಡಿ ಹೆಚ್ಚು ಆಳ ಏನು ಬಿದ್ದಿದೆ ಅದನ್ನು ಮಣ್ಣು ತುಂಬಿಸಿ ಅದು ಬಟ್ ಬೇರೆ ಯಾವುದಾದ್ರೂ ಸ್ಕೀಮ್ ಇರುತ್ತೆ ಪಂಚಾಯತಿ ವತಿಯಿಂದ ಅದನ್ನು ಮಾಡೋದಕ್ಕೆ ನಾನು ಇಷ್ಟು ವಿಷಯ ಏನಂತಂದ್ರೆ ಈಗಾಗಲೇ ಯಾರು ಅವ್ರಿಗೆ ಸಂಬಂಧಪಟ್ಟ ಯಾರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಿದ್ದಾರೆ. ಜೊತೆಗೆ ಆ ಒಂದು ಗುಣಿಗಳನ್ನು ಅತಿ ಶೀಘ್ರದಲ್ಲೇ ನಾವು ಅದನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡ್ತಿರುತ್ತೆ ಎಂಬುದು ಈ ಒಂದು ತಾಲೂಕಿನ ದಂಡಾಧಿಕಾರಿಗಳಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅರುಣ್ ಅವರಿದೆ, ಅರುಣ್ ಕುಮಾರ್ BS ಏನು ಮುಳಬಾಗಿಲು ತಾಲೂಕು. ಎಸ್, ನೋಡಿದ್ರಲ್ಲ, ಯಾರು ಗುಂಡಿಯನ್ನ ಬೀಳ್ಸಿದಾರೋ ಅವರೇ ಬರ್ಬೇಕು, ಅವರೇ ಗುದ್ಲಿ ಹಿಡ್ಕ ಬರ್ಬೇಕು, ಅವರೇ ಪಿಕಸ್ ಹಿಡ್ಕ ಬರ್ಬೇಕು, ಅವರೇ ಆ ರೋಡನ್ನ ಸರಿ ಮಾಡಬೇಕು. ಎಸ್, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿಯೂ ಮಾತಾಡಿದ್ದಾರೆ. ಏನ್ ಮಾಡಿದ್ದಾರೆ ನೋಡ್ಕೊ. ಅವನಿ ಹೋಬ್ಳಿ ಬಟ್ಲಭವನಹಳ್ಳಿ ಸರ್ವೆ ನಂಬರ್ 39ರಲ್ಲಿ ಸುಮಾರು 113 ಎಕರೆ ಗೋಮಾಳ ಜಮೀನಿದ್ದು ಕಳೆದ ಬಾರಿ ಸುಮಾರು 30ನೇ ತಾರೀಕು ಅಂತಂದ್ರೆ ಸಂಪೂರ್ಣ ನ್ಯೂಸ್ ಅಲ್ಲಿ ಈಗಾಗಲೇ ಈ ಒಂದು ಮುರುಳು ದಂಧೆ ಬಗ್ಗೆ ನಾವು ಸುದ್ದಿ ಮಾಡಲಾಗಿತ್ತು. ಜೊತೆಗೆ ಇವತ್ತು ಬಂದು ನಾವು ಪರಿಶೀಲನೆ ಮಾಧ್ಯಮದವರು ಇಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಇಟ್ಯಾಚ್ ಆಗಿರ್ಬೋದು, ಟಿಪ್ಪರ್ಗಳಾಗಿರ್ಬೋದು ಎಲ್ಲನೂ ಕೂಡ ಇಲ್ಲಿಂದ ಖಾಲಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಂಡಿರತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ. ಜೊತೆಗೆ ಈ ಒಂದು ಹಾವನಿ ಹೋಬಳಿಗೆ ಸಂಬಂಧಿಸಿದಂತೆ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ತಾಲೂಕಿನ ದಂಡಾಧಿಕಾರಿಗಳಿರ್ಬೋದು, ಯಾವ ರೀತಿ ಈ ಒಂದು ಆರೋಪಿಗಳ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿರತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಈ ಒಂದು ಗುಂಡಿಗಳು ಏನಿದೆ ಸುಮಾರು 15 ಮೀಟರ್ನಿಂದ 20 ಮೀಟರ್ ವರೆಗೂ ಡೀಪ್ ಇದೆ. ಸೊ ಇದನ್ನ ಮುಚ್ಚಲ್ವಾ ಅಂತಕ್ಕಂಥದ್ದು ಕೂಡ ಅದು ನಮ್ಮ ಒಂದು ಸವಾಲಾಗಿದೆ. ಯಾಕಂತಂದ್ರೆ ಇಲ್ಲಿ ಗೋಮಾಳ ಅಂತಕ್ಕಂಥದ್ದು ಪ್ರತ್ಯೇಕವಾಗಿ ಸರ್ಕಾರ ಜಾನುವಾರುಗಳಿಗೆ ಅಂತಂದ್ರೆ ಕುರಿ, ಮೇಕೆ ಇಂಥಕ್ಕೆ ಸಂಬಂಧಿಸಿದಂತೆ ಈ ಒಂದು ಜಾನುವಾರು ಇರತಕ್ಕಂತ ಈ ಒಂದು ಜಮೀನನ್ನು ಈ ರೀತಿಯಾಗಿ ಅಗಿದಾರಲ್ವಾ. ಸೊ ಮುಂದಿನ ದಿನಗಳಲ್ಲಿ ಇದನ್ನ ಮುಚ್ಚುತ್ತಾರ? ಇಲ್ಲ, ಯಾಕಂತಂದ್ರೆ ಈಗ ಮಳೆ ಇಲ್ಲ, ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಮುಂದಿನ ದಿನದಲ್ಲಿ ಏನಾದ್ರು ಮಳೆ ಬಂತು, ಇದೆಲ್ಲ ಏನಾದ್ರು ಸಂಪೂರ್ಣವಾಗಿ ನೀರು ತುಂಬಿದಾಗ ಜಾನುವಾರುಗಳು ಬಂದು ಆಕಸ್ಮಿಕವಾಗಿ ಕಾಲುಜಾರಿ ಬಿದ್ದ ಮೇಲೆ ತುಂಬಾನು ಅಪಾಯ ಆಗುವಂತಹ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಇದನ್ನ ಅಧಿಕಾರಿಗಳು ಕೂಡಲೇ ಇದನ್ನ ಈ ಒಂದು ಗುಣಿಗಳನ್ನ ಮುಚ್ಚಿಸಬೇಕು. ಜೊತೆಗೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿರತಕ್ಕಂಥದ್ದು ಕೂಡ ನಾವು ತಿಳ್ಕೊಬೇಕಾಗಂತ ಒಂದು ವಿಷಯವಾಗಿದೆ. ಸ್ಪಷ್ಟವಾಗಿ ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ದೃಶ್ಯಗಳಲ್ಲಿ ಅಂದ್ರೆ ಸುಮಾರು ಸಂಪೂರ್ಣ ನ್ಯೂಸ್ 3 ದಿನಗಳ ಹಿಂದೆ ಪ್ರಸಾರ ಮಾಡಿತ್ತು ಈ ಒಂದು ಸುದ್ದಿ. ಸೊ ಈ ಒಂದು ಸ್ಪಾಟ್ ಅಲ್ಲಿ ಯಾವುದೇ ರೀತಿಯಾಗಿರುತ್ತ ವಾಹನಗಳು ಇಲ್ಲ, ಎಲ್ಲಾನು ಕೂಡ ಖಾಲಿ ಆಗಿರ್ತಕ್ಕಂಥದ್ದು. ಜೊತೆಗೆ ಕಾದ್ ನೋಡ್ಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಅರುಣ್, ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅರುಣ್, ಏನಾಯ್ತು? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು? ಟಿಪ್ಪರ್, JCB ಅಂತ ಹೇಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ವಾಹನಗಳನ್ನ ತೆಗೆದುಕೊಂಡು ಬಂದು ದಂಧೆ ಮಾಡ್ತಾ ಇದ್ದವ್ರು ಯಾರಾಗಿತ್ತು? ತಹಶೀಲ್ದಾರರು ಆದೇಶವನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಸೈಲೆಂಟ್ ಆಗಿ ಬಿಡೋದಿಲ್ಲ, ಸೈಲೆಂಟ್ ಆಗಿ ಬಿಡುವಂತಹ ಚಾನ್ಸೇ ಇಲ್ಲ ಅಂತೇಳಿ. ಅಂದರೆ ಸಾರ್ವಜನಿಕರಿಗೂ ಕೂಡ ತೊಂದರೆಗಳನ್ನ ಕೊಡ್ತಾ ಇದ್ರು. ಅವರು ನಿತ್ಯವೂ ಓಡಾಡಬೇಕಾದ್ರೆ ಭಯದಲ್ಲೇ ಓಡಾಡಬೇಕಾಗಿತ್ತು. ಯಾಕಂತಂದ್ರೆ ಅವ್ರ ಹತ್ರ ಇರೋದು ಬೈಕು, ಕಾರು, ಇಲ್ಲಿ ಟಿಪ್ಪರ್ ಇದೆ, JCB ಇದೆ. ಏನಾದರೂ ಎದುರುಗಡೆ ಬಂತು ಅಂದರೆ ಸರಿಯಾದ ರೀತಿಯಲ್ಲಿ ಬ್ರೇಕ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಸೀದಾ ದೇವ್ರ ರೊಕ್ಕಕ್ಕೆ ಅಲ್ವಾ, ಬೇರೇನೋ ಆಪ್ಷನ್ ಇರಲಿಲ್ಲ. ಸೊ ಹಂಗಿರ್ಬೇಕಾದ್ರೆ ಅವರು ಕೂಡ ಭಯದಿಂದಲೇ ಓಡಾಡ್ತಾ ಇತ್ತು. ಎಸ್, ಮತ್ತೆ ಕನೆಕ್ಟ್ ಮಾಡಿದ್ವಿ ಅರುಣ್ಗೆ. ಅರುಣ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ?
ಹೌದು, ಕೇಳಿಸ್ತದೆ. ಓಕೆ, ವಿಚಾರ ಏನು ಅಂತಂದ್ರೆ ಈ ದಂಧೆಯನ್ನ ಮಾಡ್ತಾ ಇದ್ದವ್ರು ಯಾರಾಗಿತ್ತು? ಅಂದ್ರೆ ಇಂದು ಮುಳಬಾಗಿಲು ತಾಲೂಕು ಹಾವನಿ ಹೋಬಳಿಗೆ ಸಂಬಂಧಿಸಿದಂತೆ ಸರ್ವೆ ನಂಬರ್ 39ರಲ್ಲಿ ಏನು ಗೋಮಾಲ ಜಮೀನು 113 ಎಕರೆ ಗೋಮಾಲ ಜಮೀನು ಏನಿದೆ, ಅದನ್ನ ಏನು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಏನಿದೆ ಆ ಒಂದು ವಾಹನಗಳು ಈಚರ್ ಮತ್ತು ಟಿಪ್ಪರ್ ವಾಹನಗಳು ಬಂದು ಮುನ್ನೆತ್ತಾ ಇದ್ರು ಅಂತಕ್ಕಂಥದ್ದು ಕೂಡ ಒಂದು ಆರೋಪ ಕೇಳಿ ಬಂತು. ಸಂಪೂರ್ಣ ನ್ಯೂಸ್ 30ನೇ ತಾರೀಕು ಸುದ್ದಿ ಏನ್ ಮಾಡಿತ್ತು, ಆ ಒಂದು ಸುದ್ದಿ ಹಿನ್ನೆಲೆಯಲ್ಲಿ ಏನ್ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಏನು ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಗಳಾಗಿದ್ದ ವಿ ಗೀತಾರ್ ಅವ್ರ ತಂಡ ಏನಾಗಿತ್ತು, RI ಮತ್ತೆ VI ಅವರಿಬ್ಬರನ್ನು ಸ್ಥಳ ಪರಿಶೀಲನೆಗೋಸ್ಕರ ಹಾಜರು ಮಾಡಿ ಕಳಿಸಲಾಗಿತ್ತು. ಸೊ ಆ ಸ್ಥಳ ಪರಿಶೀಲನೆಯಲ್ಲಿ ಏನು ಸುಬ್ರಹ್ಮಣ್ಯ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಬಟ್ಲ ಭಾವನಲ್ಲಿ ಸುಬ್ರಹ್ಮಣ್ಯ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಒಂದು ವಾಹನಗಳನ್ನ ಏನು ಕರೆದು ಈ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ತೊಗಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಆ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆದ್ರೆ ಅಲ್ಲಿ ಸಂಪೂರ್ಣ ನ್ಯೂಸ್ ಸುದ್ದಿ ಮಾಡಕ್ಕಿಂತ ಮುಂಚೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಸುಮಾರು 15ರಿಂದ 20 ಮೀಟರ್ ಅಷ್ಟು ಆಳ ಡೀಪ್ ಆಗಿ ಆ ಒಂದು ಮಣ್ಣನ್ನು ಆಕ್ರಮಣವಾಗಿ ತಗೊಂಡೋಗಿರುವಂತ ಪರಿಸ್ಥಿತಿ. ಆ ಒಂದು ಮಣ್ಣು ಏನೋ ಸ್ಥಳೀಯರು ಹೇಳುವ ಪ್ರಕಾರ ಆಂಧ್ರ ಮತ್ತು ತಮಿಳುನಾಡಿಗೆ ಏನೋ ಆ ಒಂದು ಮಣ್ಣು ರವಾನೆ ಆಗ್ತಾ ಇತ್ತು ಅಂತಕ್ಕಂಥದ್ದು ಕೂಡ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಭಾಗದಲ್ಲಿ ಹೇಗಿದೆ ಅಂತಂದ್ರೆ ಸುಮಾರು ಅಂತಂದ್ರೆ ಏನು ಗೋಮಾಲ ಜಮೀನ್ ಏನಿದೆ ಅದಕ್ಕೆ ಸರ್ಕಾರ ಪ್ರತ್ಯೇಕ ಮಾಡಿರ್ತಕ್ಕಂತ ಒಂದು 113 ಎಕರೆ ಏನಿದೆ ಅದರಲ್ಲಿ ಈ ಒಂದು ಮಣ್ಣಿನ ದಂಧೆ ನಡೀತಾ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಆ ಸ್ಥಳೀಯರು ಸುಮಾರು 4-5 ಊರುಗಳು ಗ್ರಾಮಸ್ಥರು ಕೂಡ ಒಂದು ಆತಂಕ ಮೂಡಿತ್ತು. ಅಂದ್ರೆ ಪ್ರತಿದಿನ ಕೂಡ ಡಸ್ಟ್ ಆಗಿರ್ಬೋದು, ಅದೇ ರೀತಿಯಾಗಿ ಎಲ್ಲ ತುಂಬಿಕೊಂಡು ಏನು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿದೆ. ಆ ಒಂದು ಬರಗಾಲ ಸಮಯದಲ್ಲಿ ಇಂತಹ ಒಂದು ಡಸ್ಟ್ ತುಂಬಿದ್ರಿಂದ ಆರೋಗ್ಯಕ್ಕೆ ಕೂಡ ಏರುಪೇರು ಆಗ್ತಾ ಇತ್ತು ಅಂತಕ್ಕಂಥದ್ದು ಸ್ಥಳೀಯರು ಹೇಳುವ ಮಾತಾಗಿದೆ. ಜೊತೆಗೆ ಅಲ್ಲಿ ಏನು ತಹಸೀಲ್ದಾರ್ ಅವರು ಈಗಾಗಲೇ ಏನು ಕ್ರಮ ಕೈಗೊಂಡಿದ್ದಾರೆ, ಆ ಒಂದು ಕ್ರಮವನ್ನು ಇದುವರೆಗೂ ಕೂಡ ಏನೋ ಗಾಡಿಗಳ ಸೀಸ್ ಆಗಿಲ್ಲ ಅಂತಂದ್ರೆ ಸೀಸ್ ಮಾಡಿಲ್ಲ, ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ. ಏನು ಮುಂದಿನ ಹಂತಕ್ಕೆ ಏನೋ ಒಂದು ಪ್ರಕರಣವನ್ನ ಮುಂದಿನ ಹಂತಕ್ಕೆ ಏನು ಆರೋಪಿಗಳು ಏನಿದೆ ಆರೋಪಿಗಳನ್ನ ಕೂಡಲೇ ನಾವು ಒಂದು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ನಾವು ಏನೋ ಸೀಸ್ ಮಾಡುತ್ತೇವೆ ಅಂತ ಕೆಲಸ ಕೂಡ ಏನು ತಾಲೂಕಿನ ದಂಡಾಧಿಕಾರಿಗಳು ನಮ್ಗೆ ಹೇಳ್ತಾ ಇದ್ದಾರೆ. ಓಕೆ ಅರುಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ವಿಚಾರ ಏನು ಅಂತಂದ್ರೆ ಇದ್ರ ಮೂಲ ಹುಡುಕ್ಬೇಕು ಫಸ್ಟು. ಯಾರು ಆ ಟಿಪ್ಪರ್ ಕೆಲಸ ಮಾಡ್ತಾ ಇದ್ದವ್ರು ಯಾರು, JCB ವಾಹನವನ್ನು ಇದು ಮಾಡ್ತಾ ಇದ್ದವ್ರು ಯಾರು ಹೇಳಿದ್ರು ಅವರಿಗೆ ಅಂತ ಹೇಳಿ ತನಿಖೆಗಳಾಗಬೇಕು. ತನಿಖೆ ಆದಮೇಲೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ.